ಎಲ್ಲಿಂದ ಫೋನ್ ಮಾಡ್ತಿರೋದು? ನಾನು ಫೋನ್ ಮಾಡ್ತಿರೋದು ಶಿವಮೊಗ್ಗದಿಂದ. ಶಿವಮೊಗ್ಗ. ಹ್ಮ್ ಈ ಮುಂಚೆ ಮಾತಾಡಿದ್ದೀರಾ? ಇಲ್ಲ ಇಲ್ಲ, ಇದೆ ಫಸ್ಟ್. ಇದೇ ಫಸ್ಟು. ಸುಮ್ಮನೆ ಕುತ್ಕೊಂಡು ಟ್ರೈ ಮಾಡ್ತಾ ಇದ್ದೆ. ಒಂದು 70 ಸಲ ಮಾಡಿದೆ. 70? ಹ್ಮ್ ಆಗ್ಲಿ, 73ನೇ ಸಲ ಸಿಕ್ತು. ಒಳ್ಳೇದಾಗ್ಲಿ. ಏನು ಮಾಡ್ಕೊಂಡಿರೋದು? ನಾನು ಬೆಂಗಳೂರಲ್ಲಿ ಒಂದು ರೆಸ್ಟೋರೆಂಟ್ ಅಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತೀನಿ, ವಿತ್ ಅಕೌಂಟ್ಸ್ ಮಾಡ್ತೀನಿ. ಎಷ್ಟು ವರ್ಷ ನಿಮಗೆ? ನನಗೆ ಇವಾಗ 31. 31? ಹಾ, ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ನಾನು ಹೆಚ್ಚು ಕಮ್ಮಿ 4 ವರ್ಷದಿಂದ ನೋಡ್ತೀನಿ. 4 ವರ್ಷ? ಆಗಿದೆ. ಬಟ್ ಇವತ್ತೇ ಮೊದಲು ಪ್ರಯತ್ನ ಮಾಡಿದ್ದ? ಫಸ್ಟ್ ಪ್ರಯತ್ನ ಇವತ್ತೇ ಫಸ್ಟ್ ಮಾಡಿದ್ದು. ಬಟ್ ಏನೋ ಒಂದು ವಿಡಿಯೋಸ್ ಅಂತೂ ಯಾವಾಗ್ಲೂ ಕೇಳ್ತಾನೆ ಇರ್ತೀನಿ. ದಿವಸಕ್ಕೆ 1-2 ಸಲನಾದ್ರೂ ಬೆಳಿಗ್ಗೆ ಇಲ್ಲ ನೈಟ್ ಮಲಗೋವಾಗ ನಿಮ್ದು ಯಾವ್ದಾದ್ರು ಒಂದು ಪ್ರವಚನ ಹಾಕೊಂಡು ಮಲಗೋದು. ಬಹಳ ಸಂತೋಷ. ಊಟ ಮಾಡಿದ್ರಾ? ಊಟ ಇನ್ನೂ ಆಗಿಲ್ಲ ಸರ್, ಮಾಡ್ಬೇಕು. ನಿಮ್ದು? ಊಟ ಆಯ್ತು. ಅಮ್ಮ ಆರಾಮಿದಾರ? ಚೆನ್ನಾಗಿದ್ದಾರೆ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹಂಚ್ಕೊಳೋದು ಅಂದ್ರೆ ಅದೇ, ನನ್ಗಿನ್ನ ಮದ್ವೆ ಆಗಿಲ್ಲ. ಎಷ್ಟು ವರ್ಷ ಅಂದ್ರೆ ನಿಮ್ಗೆ? 31. 31 ವರ್ಷ. ಹೇಳಿ, ಮನ್ಸಲ್ಲಿ ಏನಾದ್ರು ಇದ್ರೆ ಹಂಚ್ಕೊಳ್ಳಿ. ಅಂದ್ರೆ ನಮ್ದೊಂದು ಒಳ್ಳೆ ಒಂದು ಫ್ಯಾಮಿಲಿ. ನಾನು, ಅಪ್ಪ, ಅಮ್ಮ, ಅತ್ತ 4 ಜನ ಇದ್ವಿ. ಅಮ್ಮ 2015ರಲ್ಲಿ ತೀರ್ಕೊಂಡ್ರು. ಏನಾಗಿತ್ತು? ಅಮ್ಮಂಗೆ ಡೆಂಗ್ಯೂ ಆಗಿತ್ತು. ನೀವೊಬ್ರೇ ಗಂಡ್ ಮಗನ? ನಾನು ಒಬ್ನೇ ಗಂಡ್ ಮಗು, ಇನ್ನೊಬ್ರು ನಮ್ಮ ಅಕ್ಕ. ಡೆಂಗ್ಯೂ ಆಗ್ತಿರೋದ್ರಾ? 2015ರಲ್ಲಿ. ನೀವು ನೋಡ್ಕೊಂಡಿರ್ಲಿ ಅಂದ್ರೆ ಸಡನ್ ಆಗಿ ಸರ್, ಅದು ಏಕ್ದಮ್ ಒಂದೇ ಸಲ ನೆತ್ತಿಗೆ ಏರ್ಬಿಟ್ಟು ಅಯ್ಯಯ್ಯೋ ಡೆತ್ ಆದ್ರು. ಒಂದು 2-3 ಡೇಸ್ ಸಿಗ್ಲಿಲ್ವಾ? ಸಿಗ್ಲಿಲ್ಲ. ಒಂದು 2-3 ಡೇಸ್. ಆಮೇಲೆ ಶಿವಮೊಗ್ಗ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಬಟ್ ಅದು ಆಮೇಲೆ ಮಣಿಪಾಲ್ ಕರ್ಕೊಂಡು ಹೋದ್ವಿ. ಮಣಿಪಾಲ್ ಕರ್ಕೊಂಡು ಹೋದ ತಕ್ಷಣ ಅಲ್ಲಿ ಡೆತ್ ಆದ್ರು ಅಮ್ಮ. ಆಮೇಲೆ ಹಿಂಗೆ ಹೋಗ್ತಾ ಇತ್ತು. ಅಪ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಒಂದು ಒಳ್ಳೆ ಫ್ಯಾಮಿಲಿ. ಅಪ್ಪ ಡಿಪಾರ್ಟ್ಮೆಂಟ್ ಅಲ್ಲಿ ಕಷ್ಟದಲ್ಲಿ ನಮ್ಗೆಲ್ಲರಿಗೂ ಒಳ್ಳೆ ಎಜುಕೇಶನ್ ಕೊಟ್ರು. ನಂದು ಡಿಗ್ರಿ ಆಗಿದೆ, ಅಕ್ಕ ಡಿಪ್ಲೊಮಾ ಆಗಿದೆ. ಅಕ್ಕಂಗೆ ಇಂಜಿನಿಯರಿಂಗ್ ಕೊಟ್ಟು ಮದುವೆ ಮಾಡಿದ್ರು. ಅಮ್ಮ ತೀರ್ಕೊಂಡ್ಮೇಲೆ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ಅಪ್ಪ ಈಗ ರೀಸೆಂಟ್ 1 ತಿಂಗಳಾಯ್ತು ತೀರ್ಕೊಂಡ್ರು. ಅಪ್ಪನು ಅಪ್ಪಂಗೆ ಕ್ಯಾನ್ಸರ್. 8 ತಿಂಗಳು ಸ್ವಲ್ಪ ರಿಸ್ಕ್ ಆಯ್ತು ಪಾಪ. ನನ್ನ ಕೈಲಾದಷ್ಟು ಎಲ್ಲ ನಾನು ನೋಡ್ಕೊಂಡಿದೀನಿ. ಇವಾಗ ಅವರು ಇಲ್ಲ ಸರ್. ಆಮೇಲೆ ನಾನು ತಂಗಿಯವ್ರದೆಲ್ಲ ಮದುವೆ ಆಗಿದೆ? ಅಕ್ಕ ಒಬ್ಳೆ ಅಕ್ಕನ ಮದುವೆ ಆಗಿದೆ. ಅಕ್ಕರ ಮನೆ ಚೆನ್ನಾಗಿದೆ, ನನಗೂ ಚೆನ್ನಾಗಿ ನೋಡ್ಕೊಂತಾರೆ. ನನ್ಗೆ ಆ ತರದ್ ಏನು ಪ್ರಾಬ್ಲಮ್ ಇಲ್ಲ. 2015ರಲ್ಲಿ ನಾನು ಲವ್ ಮಾಡ್ತಿದ್ದೆ. ಈಗ ಊರಲ್ಲಿ ಯಾರಿದ್ದಾರೆ ಮನೆಯಲ್ಲಿ? ಊರೊಂದು ನಾವು ಕ್ವಾರ್ಟರ್ಸ್ ಅಲ್ಲಿ ಇದ್ದಿದ್ದು. ಫಾರೆಸ್ಟ್ ಕ್ವಾರ್ಟರ್ಸ್ ಅಲ್ಲಿ ಇದ್ವಿ. ಊರ್ ಕಡೆ ಇವಾಗ ಹೋಗಿರೋದು. ಅಜ್ಜಿ ಇದಾರೆ, ಚಿಕ್ಕಪ್ಪ ಚಿಕ್ಕಮ್ಮ, 2 ಮಕ್ಳು ಚೆನ್ನಾಗಿದ್ದಾರೆ. ಅವರು ಈಗ ಅಪ್ಪ ತೀರ್ಕೊಂಡ್ಮೇಲೆ ತುಂಬಾ ಆಸೆ ಮಾಡ್ತಾರೆ. ಚೆನ್ನಾಗಿದೆ. ಅಲ್ಲ, ಅದಕ್ಕಿಂತ ಮುಂಚೆ ನಾವಂದ್ರೆ ಒಂದ್ ಸ್ವಲ್ಪ ಭಾರಿ ಆಸೆ. ಯಾರಿಗೆ? ನಮ್ ಚಿಕ್ಕಪ್ಪ ಅವ್ರಿಗೆ. ಓಕೆ. ಚೆನ್ನಾಗಿದೀವಿ. ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಅಪ್ಪ ತುಂಬಾ ನೋವಲ್ಲಿ ಪ್ರಾಣ ಬಿಟ್ರು. ಕ್ಯಾನ್ಸರ್, ಹೊಟ್ಟೆ ಕ್ಯಾನ್ಸರ್ ಆಗಿತ್ತು. ತುಂಬಾ ನೋವಲ್ಲಿ ಇದ್ ಮಾಡ್ಕೊಂಡ್ರು. ಏನ್ ಕಾರಣ ಹೇಳಿದ್ರು? ಅದೇ ಹೊಟ್ಟೆಗೆ ಕ್ಯಾನ್ಸರ್ ಆಗಿತ್ತು. ಆಮೇಲೆ ಅದು ಆಪರೇಷನ್ ಕಾರಣ ಅಂದ್ರು? ಅದೇ ಅವ್ರು ಡ್ರಿಂಕ್ಸ್ ಕಮ್ಮಿ, ಸ್ವಲ್ಪ ಅಂದ್ರೆ ನೈಟ್ ಹೊತ್ತು ಮಾತ್ರ. ಅದೇ ಏನು ಮನೆ ಬರಾನು ಏನು ಕೆಲವೊಂದು ಅನುಭವಿಸ್ಬೇಕು. ಯಾಕೆ ಅಂತ ಕೇಳಲಿಕ್ಕೆ ಆಗಲ್ಲ. ಹೌದು ಸ್ವಾಮಿ. ನನಗಂತೂ ನಾನು ಒಟ್ಟು ನಿಮ್ದೆಲ್ಲ ಪ್ರೋಗ್ರಾಮ್ಗಳು ನೋಡೋದು, ಅದು ಇದು ಅದನ್ನೆಲ್ಲ ಕೇಳೋದು. ಅದೇ 2015ರಲ್ಲಿ ನಾನೊಂದು ಲವ್ ಮಾಡಿದೆ. ಅಂದ್ರೆ ನೀವು ಬೆಂಗಳೂರಿಗೆ ಬಂದಿದ್ದು ಯಾವ ಸಮಯದಲ್ಲಿ? ಬೆಂಗಳೂರಿಗೆ ಬಂದಿದ್ದೀವಿ ರೀಸೆಂಟ್ 1.5 ವರ್ಷ ಆಯ್ತೇನಪ್ಪ. ಅಪ್ಪ ತೀರ್ಕೊಳಕ್ಕಿಂತ ಮುಂಚೆ 1 ವರ್ಷ ಆಗಿರ್ಬೋದು ಅಷ್ಟೇ. ಬಟ್ ಈ ಲವ್ ಸ್ಟೋರಿ ಊರಿಂದು? ಇಲ್ಲೇ, ಅವಳು ಬೆಂಗಳೂರಲ್ಲಿ ಇರೋದು. ಅಲ್ಲ, ನೀವು ಆ ಲವ್ ಸ್ಟೋರಿ ಶುರುವಾಗೋ ವೇಳೆಯಲ್ಲಿ ನೀವೇನು ಮಾಡ್ತಾ ಇದ್ರಿ? ಅವಾಗ ನಾನು ಶಿವಮೊಗ್ಗದಲ್ಲಿ ನಮ್ಮ ಬಾವರದೊಂದು ಕಂಪ್ನಿ ಇತ್ತು ಶಿವಮೊಗ್ಗ ಇದರಲ್ಲಿ, ಬೆಂಗಳೂರಲ್ಲಿ. ಅಲ್ಲಿಗೆ ಬಂದಾಗ ಹಿಂಗೆ ಅವಳು SLC ಇದ್ದಾಗ ನಾನು ಲವ್ ಮಾಡ್ತಾ ಇದ್ದಿದ್ದು. ಅವರು ಅಲ್ಲಿ ಶಿವಮೊಗ್ಗದವರಾ?
ಅಲ್ಲ ಬೆಂಗಳೂರು ಅವರು. ಹಂಗೆ ಅಂದವೇ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ನೀವು ಬೆಂಗಳೂರಿಗೆ ಬಂದಿದ್ದು ಇತ್ತೀಚೆಗೆ 1 ವರ್ಷದ ಹಿಂದೆ. ಅವರು ಅದಲ್ಲ ಸರ್, ಅದಕ್ಕಿಂತ ಮುಂಚೆ 2015ರಲ್ಲಿ ಒಂದ್ಸಲ ಬಂದೆ. ಅಂದ್ರೆ 1 ತಿಂಗಳು 2 ತಿಂಗಳು ಇದ್ದೋಗೋ ತರ ಬಂದಿದ್ದು. ಓಹೋ ಹಂಗೆ ಅಲ್ಲಿ ನಮ್ಮ ತರ ಬಂದಿದ್ದು. ಅವಾಗ ಬಂದಾಗ ಹ್ಮ್ ಹಂಗೆ ಇದ್ ಮಾಡ್ಕೊಂಡು, ಅದು 2015ರಲ್ಲಿ ಮಮ್ಮಿ ತೀರ್ಕೊಂಡ್ಮೇಲೆ ಅವ್ರು ಸಿಕ್ಕಿದ್ದು. ಹೆಂಗೆ ಪರಿಚಯ ಹೆಂಗಾಯ್ತು? ಹಂಗೆ SLC ಅವ್ರು ಹಂಗೆ ಸ್ಕೂಲಿಗೆ ಹೋಗ್ತಾ ಇದ್ರು. ಅವಾಗ ಹಿಂಗೆ ಹೆಂಗೋ ಪರಿಚಯ ಆಗ್ಬಿಟ್ರು. ಇನ್ನೂ ಇದಾರೆ, ಇನ್ನು ಪಾಪ ನಾನಂದ್ರೆ ತುಂಬಾ ಜೀವ ಬಿಡ್ತಾರೆ. ಪರಿಚಯ ಆಯ್ತು. ಬಟ್ ಹೇಳ್ಕೊಂಡಿದ್ ನಾನೇನೆ. ಅವಳು ಅವಾಗ SLC, ಅವಾಗ ಫೇಸ್ಬುಕ್ ಅಂತ ಒಂದಿತ್ತು ಸರ್. ಇವಾಗ್ಲೂ ಇದೆ ಸರ್? ಅಲ್ಲ ಇವಾಗ್ಲೂ ಇದೆ, ಬಟ್ ಅವಾಗ ನಾವು ಇವಾಗ ಇನ್ಸ್ಟಾಗ್ರಾಮು ಅವೆಲ್ಲ ಇರ್ಲಿಲ್ಲ. ಅವಾಗ ಫಸ್ಟ್ 2015ರಲ್ಲಿ ಒಂದೇ ಇದ್ದಿದ್ದು, ಅಥವಾ ಅದು ಅವಾಗ ಫೇಮಸ್ ಅಂತ? ಆ ಟೈಮಲ್ಲಿ ಅವಳನ್ನ ಹೆಂಗೋ ಮಾಡಿ ಪ್ರಪೋಸ್ ಮಾಡಿದೆ. 2015 ನವೆಂಬರ್ 18 ಅವಳು ಬರ್ತಡೆ. ಓಕೆ. ನಿಮ್ಗೂ ಎಷ್ಟು ವ್ಯತ್ಯಾಸ ಇತ್ತು ಏಜು? 5 ವರ್ಷ. ಸೊ ನೀವು ಫೇಸ್ಬುಕ್ ಅಲ್ಲಿ ಪ್ರಪೋಸ್ ಮಾಡಿದ್ದ? ಫೇಸ್ಬುಕ್ ಅಲ್ಲಿ ಪ್ರಪೋಸ್ ಮಾಡಿದ್ದು. ಒಪ್ಕೊಂಡ್ರ? ಒಪ್ಕೊಂಡಿಲ್ಲ ಫಸ್ಟ್, ಆಮೇಲೆ ಹೆಂಗೋ ಮಾಡಿ ಒಪ್ಕೊಂಡು ಇಲ್ಲಿ ತನಕನೂ ಇದ್ದಾಳೆ ಸರ್. ಅಲ್ಲ ಸರಿ, ಮಾತಾಡೋಣ. ಒಪ್ಕೊಳ್ಬೇಕಾದ್ರೆ ಸಡನ್ ಆಗಿ ಒಪ್ಕೊಂಡ್ರ? ಇಲ್ಲ ಒಪ್ಕೊಂಡಿಲ್ಲ ಸರ್, ಒಪ್ಕೊಂಡಿಲ್ಲ. ಏನಂದ್ರು? ಇಲ್ಲ ಹಂಗೆ ಹಿಂಗೆ ನಾವು ಒಬ್ರೇ ಪೇರೆಂಟ್ಸ್ ಇರೋದು, ಹಂಗೆ ಹಿಂಗೆ ಅಂತ ಅಂದ್ರು. ಆಮೇಲೆ ನಾವೇನೇನೋ ಮಾಡಿ, ಅಂದ್ರೆ ಅವ್ರಿಗೆ ಅಪ್ಪ ಇಲ್ಲ, ಅಮ್ಮ ಒಬ್ರೇ ಇರೋದು. ಸಿಂಗಲ್ ಪೇರೆಂಟ್ ಅಂತ? ಸಿಂಗಲ್ ಪೇರೆಂಟ್. ಸೊ ಹಿಂಗಿದೆ ಕತೆ, ಇಂಥವೆಲ್ಲ ಮಾಡ್ಲಿಕ್ಕೆ ಆಗುವುದಿಲ್ಲ, ನಮ್ಮ ಮನೇಲಿ ಬಿಡಲ್ಲ ಅನ್ನೋ ಅರ್ಥದಲ್ಲಿ ಅಂದ್ರು ಸರ್. ಆಮೇಲೆ ನಾನು ಇಲ್ಲ ಹಂಗೆ ಹಿಂಗೆ ಸ್ವಲ್ಪ ಏನೇನೋ ಇದ್ ಮಾಡಿ ಹೆಂಗೋ ಒಪ್ಪಿಸ್ದೆ. ಅಲ್ಲಿಂದ ಇಲ್ಲಿ ತನಕನೂ ಇದ್ದಾಳೆ, ಇನ್ನ ಮದ್ವೆ ಆಗಿಲ್ಲ. ಈಗ ನಿಮ್ಗೆ ಎಷ್ಟು ವರ್ಷ ಅಂದಿದ್ರಿ ನೀವು? 31. ಓಕೆ. ಅವ್ರಿಗೆ ಎಷ್ಟು? ಒಂದು 26, 27. 27. ಮನೇಲಿ ಗೊತ್ತಾ? ನಿಮ್ಮ ಮನೇಲಿ ನಮ್ಮನೆ ಫ್ಯಾಮಿಲಿ ಎಲ್ಲ ಗೊತ್ತು. ಅವ್ರ ಮನೇಲಿ ಈಗ ಅಪ್ಪಂಗೆ ಈ ತರ ಕ್ಯಾನ್ಸರ್ ಆದ್ಮೇಲೆ ಅವ್ರ ಮನೇಲಿ ಹೇಳಿದ್ದಾರೆ. ಅವ್ರ ಅಮ್ಮಂಗೆಲ್ಲ ಗೊತ್ತು, ಅವ್ರ ಅಮ್ಮ ಎಲ್ಲ ನನ್ನ ಹತ್ರ ಮಾತಾಡ್ತಾರೆ. ಏನಂತಾರೆ ಈಗ ಅವರು? ಇಲ್ಲ ಮದ್ವೆ ಮಾಡೋಣ ಈ ವರ್ಷ ಅಂತಂದ್ರೆ. ಏನು ಸಮಸ್ಯೆ ಇಲ್ಲ ಸರ್, ಅಪ್ಪ ಅಮ್ಮ ಇಲ್ಲ. ಅದೇನೆ, ಅವ್ರು ವರ್ಕ್ ಫ್ರಮ್ ಹೋಮ್ ಮನೇಲೆ ಕೆಲಸ ಮಾಡ್ತಾರೆ. ನಾನು ಅಂದ್ರೆ ತುಂಬಾ ಇಷ್ಟ ಸರ್. ನಾನು ಏನು ಇರ್ಲಿಲ್ಲದಾಗ್ಲೂ ನನ್ ಜೊತೆ ಇದ್ಲು, ಎಲ್ಲ ಇದ್ದವಾಗ್ಲೂ ಇದ್ಲು. ತುಂಬಾ ಒಳ್ಳೆಯವಳು. ಗ್ರೇಟ್. ನಾನಂದ್ರೆ ಅಷ್ಟು ಆಸೆ, ತುಂಬಾ ಅಂದ್ರೆ ತುಂಬಾ ಆಸೆ. ನನ್ ಬಿಟ್ಟಿರಲ್ಲ ಅವಳು. ಅಂದ್ರೆ ನಾನಂದ್ರೆ ಒಟ್ಟವಳಿಗೆ ಒಂಥರ ಹುಚ್ಚು ಪ್ರೀತಿ ಸರ್. ಅವಳಿಗೂ ಅಷ್ಟೇ. ಅವ್ರ ಅಮ್ಮ ಕಂಡ್ರೆ ಅವಳಿಗೆ ಭಾರಿ ಇಷ್ಟ. ಅವಳಿಗೆ ಅಮ್ಮ ಬಿಟ್ರೆ ಪ್ರಪಂಚನೇ ಇಲ್ಲ, ಅದು ಬಿಟ್ರೆ ನಾನೇ. ನಿಮಗೆ ತುಂಬಾ ಪ್ರೀತಿ ಬರ್ತದೆ. ನಿಮಗೆ ಅವ್ರ ಕಂಡ್ರೆ ರುಚಿ ಇಲ್ವಾ? ತುಂಬಾ ಇದೆ ಸರ್. ನನ್ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲದರಲ್ಲೂ ಇದ್ದಾಳೆ ಪಾಪ. ಹಾಗೆ ಈಗ ಮದುವೆಗೆ ಮುಂಚೆ ಪರಸ್ಪರ ಪ್ರೇಮಿಗಳಾಗಿರೋದಕ್ಕೂ ಇದೀರಾ, ಗ್ರೇಟ್. ಅದು ಒಂದು 10 ವರ್ಷ ಒಂದು ಸಂಬಂಧವನ್ನು ಕಾಪಾಡಿಕೊಳ್ಳೋದು ಅಂದ್ರೆ ಸುಲಭ ಅಲ್ಲ ಅಲ್ವಾ? ಆದ್ರೆ ನಿಜವಾಗಿಯೂ ಹಾಗೆ ಪಾಪ ಸಿಂಗಲ್ ಪೇರೆಂಟ್ ಅಂದ್ರೆ ತಾಯಿ ಮಾತ್ರ ಕಷ್ಟಪಟ್ಟು ಸಾಕಿ ಬೆಳೆಸಿರ್ತಾರೆ ಅಂತ ಹೆಣ್ಮಗಳನ್ನ ಬದುಕಿ ಕರ್ಕೊಳ್ಬೇಕಾದ್ರೆ ತುಂಬಾ ಅದು ಭಗವಂತನಿಗೆ ವಾಗ್ದಾನ ಮಾಡಿ ಕರ್ಕೊಂಡಂಗೆ. ಯಾಕಂದ್ರೆ ಪ್ರೀತಿ ಇದೆ, ನಿಮ್ಮನ್ ಕಂಡ್ರೆ ಪ್ರೀತಿ ಎಲ್ಲ ನಿಜ. ಸಂಸಾರಗಳು ಅಂತ ಅಥವಾ ಶುರುವಾದಾಗ ಆ ಹೆಣ್ಮಗಳು ಕಷ್ಟದಲ್ಲಿದ್ದಾಗ ಅಥವಾ ಆ ಹೆಣ್ಮಗಳಿಗೇನೋ ದುಃಖ ಆದಾಗ ಇವತ್ತು ಕೈ ಹಿಡಿದಿದ್ದೀರಾ. ಮದುವೆ ಆಗಿಲ್ಲ ಅನ್ನೋದು ಒಂದು ಬಿಟ್ರೆ ನೀವು ಪರಸ್ಪರ ಜೀವನ ಪೂರ್ತಿ ಜೊತೆಗಿರುವ ವಾಗ್ದಾನವನ್ನ ಪರಸ್ಪರ ಒಬ್ರಿಗೊಬ್ರು ಕೊಟ್ಟುಕೊಂಡಿದ್ದೀರಾ. ಆ ವಾಗ್ದಾನಗಳು ಎಂಥದ್ದೇ ಕಠಿಣ ಪರಿಸ್ಥಿತಿ ಬಂದರೂ ಒಬ್ರಿಗೊಬ್ರು ಬಿಟ್ಟುಕೊಡದೆ ನೀವು ಪರಿಸ್ಥಿತಿಗಳನ್ನು ನಿಭಾಯಿಸಬಹುದು, ಕೋಪ ಮಾಡ್ಕೊಳ್ಬಹುದು, ಬಿಟ್ರೆ ಸಂಬಂಧವನ್ನು ದೂರ ಮಾಡ್ಕೊಳ್ಳೋದಲ್ಲ. ಸೊ ಅಂತ ಪರಿಸ್ಥಿತಿಗಳು ಒದಗಿ ಬರದೇ ಇರಲಿ. ಹಾಗೂ ನಿಮ್ಮ ಪ್ರೀತಿ 10 ವರ್ಷ ಉಳಿದಿದೆ ಅಂದ್ರೆ ಅದು ಸುಲಭ ಅಲ್ಲ. ಅಂಡ್ ಏನಾಗ್ಬಿಡುತ್ತೆ, ಇಂತಹ ಪ್ರೀತಿ ಅಥವಾ ಹೀಗೆ ನಿಮ್ಮ ಏನೂ ಇಲ್ಲದ ಸಮಯದಲ್ಲಿ ಬಂದ ಈ ತರದ ಜೀವಗಳು ಬದುಕಲ್ಲಿ ತುಂಬಾ ಗಟ್ಟಿಯಾಗಿ ನಿಲ್ತವೆ. ಅವುಗಳನ್ನ ನೀವು ಇಲ್ಲಲ್ದಿರಿ ಇನ್ನೂ 50 ಕಡೆ ಕೆಲಸ ಮಾಡಬಹುದು, 5,000 ಇನ್ನೂ 10,000 ಜಾಸ್ತಿ ಸಂಬಳ ತಗೊಳ್ಬಹುದು. ಆದ್ರೆ ಇವತ್ತಿನ ಕಾಲಕ್ಕೆ ಇಂಥ ಹೆಣ್ಮಕ್ಳುಗಳು ಸಿಗಲ್ಲ. ಹಾಗಾಗಿ ಬದುಕಿನ ಬೇರೆಲ್ಲದಕ್ಕೂ ತಾಯಿ ತಂದೆ ಇವತ್ತು ಜೊತೆ ಇಲ್ಲದೆ ಹೋದ್ರು ಆ ಎಲ್ಲ ಪ್ರೀತಿ ಕೊಡುವಂತ ಹೆಣ್ಮಗಳು ಇವತ್ತು ನಿಮ್ ಜೊತೆ ಇದ್ದಾರೆ.
ಅವ್ರಿಗೆ ಎಷ್ಟು ನಿಯತ್ತಾಗಿರ್ಬೇಕು, ಅವ್ರಿಗೆ ಎಷ್ಟು ಪ್ರೀತಿ ಕೊಡಬೇಕು, ಅವ್ರ ಕಷ್ಟ ಅಂದಾಗ ಎಲ್ಲವನ್ನು ತೊರೆದವಳು ಪಕ್ಕ ಹೋಗಿ ನಿಲ್ಲಬೇಕು. ಹೀಗೆ ಒಂದು ಹೆಣ್ಣಿಗೆ ನೀನು ನನ್ನ ಸರ್ವಸ್ವ, ನೀನು ನನ್ನ ಪ್ರಪಂಚ, ನಿನಗಾಗಿ ನಾನು ಎಂತ ಬೇಕಾದರೂ ಮಾಡ್ತೀನಿ, ಅದು ಬಾಯಿ ಮಾತಾಗಲ್ಲ. ಅದು ಬಾಯಿ ಮಾತಲ್ಲೂ ಹೌದು, ಜೊತೆಗೆ ಮುಂದೆ ಕಟ್ಟಿಕೊಂಡ ಮೇಲೆ, ತಾಳಿ ಕಟ್ಟಿದ ಮೇಲೆ ಅವಳಿಗೆ ಯಾವುದೇ ರೀತಿಯ ಮಾತಿನಿಂದ ಮನಸ್ಸಿನಿಂದ ಅವಳಿಗೆ ದುಃಖ ಕೊಡದೆ ಅವಳನ್ನ ಚೆನ್ನಾಗಿ ನೋಡಿಕೊಂಡು, ಅವ್ರ ತಾಯಿನೂ ಕೂಡ ದಯವಿಟ್ಟು, ಯಾಕಂದ್ರೆ ಅವರು ಕಷ್ಟಪಟ್ಟು ಬೆಳೆಸಿದ್ದಾರೆ, ಮಗಳು ಬಿಟ್ಟರೆ ಬೇರೆ ಯಾರಿದ್ದಾರೆ ಅವ್ರಿಗೆ? ಹೌದು ಸ್ವಾಮಿ, ನಮಗೆ ಅದೇ ಇರೋದೀಗ. ನಾನು ಒಂದೊಂದ್ಸಲ ನಾನ್ ಯೋಚನೆ ಮಾಡೋದು, ಈ ನಿಮ್ ಪ್ರವಚನ ಎಲ್ಲ ಕೇಳಿದ್ಮೇಲೆ, ಅಯ್ಯೋ ನನ್ಗೆ ಹುಟ್ಟಿಸಿದ್ದು ದೇವ್ರು ಇದಕ್ಕೆ ಅನ್ಸುತ್ತೆ, ಮೋಸ್ಟ್ಲಿ ಇವ್ರಿಬ್ರನ್ನ ನೋಡ್ಕೊಳಕ್ಕೆ ಅಂತಾನೆ ನನ್ನನ್ನ ಏನಾದ್ರು ಬಿಟ್ಟಿರ್ಬೋದೇನೋ ಅಂತ ಒಂದೊಂದ್ಸಲ ಅನ್ಸುತ್ತೆ. ತಂದೆ ತಾಯಿಯನ್ನ ಈಗ ಬದುಕಿದ್ರೆ ಅವ್ರನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರೋ ಅದಷ್ಟೇ ಚೆನ್ನಾಗಿ ತುಸು ಹೆಚ್ಚೆ ಹೀಗೆ ಇಂತಹ ದೇವತೆಯನ್ನ ನಿನ್ನ ಬದುಕಿ ಕೊಟ್ಟ ಅವರ ತಾಯಿಯನ್ನ ನೀವು ನಿಮ್ಮ ತಾಯಿಗಿಂತ ಜಾಸ್ತಿ ನೋಡ್ಕೊಳ್ಬೇಕು. ಆಗಲೇ ನಿಮ್ಮ ಬದುಕಿಗೆ ಏಳಿಗೆ. ಅವ್ರಿಗೂ ಅಷ್ಟೇ ನಾನಂದ್ರೆ ತುಂಬಾ ಇಷ್ಟ, ಭಾರಿ ಆಸೆ ಮಾಡ್ತಾರೆ. ಹೌದಪ್ಪ, ಆಗುತ್ತೆ. ನನಗನ್ಸುತ್ತೆ ಇವತ್ತಿನ ಕಾಲಕ್ಕೆ ಹೀಗೆ ನಿಮ್ಮನ್ನೇ ಸರ್ವಸ್ವ ಅಂತ ಭಾವಿಸುವ ಎಲ್ಲ ನೀವೇ ನನ್ನ ಪ್ರಪಂಚ ಅಂತ ಅಂದುಕೊಂಡು ಎಲ್ಲ ನೀವು ಮುಂದಿದ್ದಾಗಲೂ ಇಲ್ಲದೆ ಇದ್ದಾಗಲೂ ನಿಮಗೆ ನಿಯತ್ತಾಗಿದ್ದುಕೊಂಡು ನಿಮಗೆ ಪ್ರೀತಿ ಕೊಟ್ಟುಕೊಂಡು ನಿಮ್ಮ ಬರುವಿಕೆಗಾಗಿ ಕಾಯುವ, ನಿಮ್ಮ ದಾರಿ ಕಾಯುವ ಹೆಣ್ಣುಮಗಳು ಸಿಗೋದು ಪುಣ್ಯ. ಸಿಕ್ಕಿದೆ, ಅದನ್ನು ತುಂಬ ಜೋಪಾನ ಮಾಡಿ ತುಂಬ ಚೆನ್ನಾಗಿ ಅವರಿಗೆ ಸಂತೋಷ ನೆಮ್ಮದಿ ಕೊಡಿ. ಯಾಕಂದರೆ ಈಗ ನಾವು ಮನೆ ಕಟ್ಟಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ನಿಮ್ಮ ಬದುಕಿನ ಆಸೆಗಳು ಒಂದು ಕಡೆ ನಡೀತಾ ಇರಲಿ. ಪರಸ್ಪರ ನಾನು ಕೆಲಸ ಮುಗಿಸಿ ಮನೆಗೆ ಹೋದಾಗ ನನ್ನ ಎಲ್ಲ ಕೆಲಸದ ಭಾರವನ್ನು ಇಲ್ಲೇ ಬಿಟ್ಟು ಅವಳಿಗೆ ನಾನು ಕೇವಲ ಗಂಡನಾಗಷ್ಟೇ ಸಿಗಬೇಕು. ತುಂಬ ಸ್ಟ್ರೆಸ್ಸು, ಟೆನ್ಷನು, ಅದು ಇದು ಹೊತ್ಕೊಂಡು ಹೋಗಿ ಅವಳಿಗೆ ಹಿಂಸೆ ಕೊಡುವಂಥ ಗಂಡ ಆಗಬಾರ್ದು. ಹೀಗೆ ಚೆನ್ನಾಗಿ ಬಾಳಿಸಿ, ಅಂತ ಒಳ್ಳೆ ದೇವತೆ ಸಿಕ್ಕಿದ್ದಾರೆ, ಚೆನ್ನಾಗಿ ಕಾಪಾಡಿಕೊಳ್ಳಿ. ನಿಮ್ಮ ಸಂಬಂಧ, ನಿಮ್ಮ ಮುಂದೆ ಬದುಕು 100 ಕಾಲ ಚೆನ್ನಾಗಿರಿ, ಚೆನ್ನಾಗಿ ಬಾಳಿ. ಬಟ್ ನೀವು ಕಷ್ಟ ನೋಡಿರೋರು, ನೀವೆಲ್ಲ ತಂದೆ ತಾಯಿ ಕಳ್ಕೊಂಡು ಇವತ್ತಿಗೆ ಅದರ ಬೆಲೆ ತಿಳ್ಕೊಂಡಿರೋರು, ಹಾಗಾಗಿ ಒಂದು ಹೆಣ್ಣಿಗೆ ನೀವು ಸುಲಭವಾಗಿ ನೋವು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಂಥವ್ರನ್ನ ಪಡ್ಕೊಳ್ಳೋಕೆ ಅವರು ಪುಣ್ಯ ಮಾಡಿರ್ಬೇಕು. ಚೆನ್ನಾಗಿರಿ ನೀವು. ಅದೇ ಇವಾಗೆಲ್ಲ ನಿಮ್ದೆಲ್ಲ ಕೆಲವೊಂದೆಲ್ಲ ಪ್ರೋಗ್ರಾಮು ಅವೆಲ್ಲ ಕೆಲವೊಬ್ಬರದೆಲ್ಲ ಸ್ಟೋರಿಗಳು ಕೇಳ್ಬಿಟ್ರೆ ಅಯ್ಯೋ ದೇವ್ರೆ ಈ ತರನು ಆಗುತ್ತಲ್ಲಪ್ಪ ಇಂತ ಯುಗದಲ್ಲಿ ಅಂತ ಎಲ್ಲ ಸಿಕ್ಕಾಪಟ್ಟಿ ಯೋಚನೆ ಮಾಡ್ತಾರೆ. ಅವಾಗ ನನ್ಗೆ ಇವಳು ಸಿಕ್ಕಿರೋದೇ ಒಂದು ದೊಡ್ಡದೊಂದು ಸಾಧನೆ ನನ್ನ ಜೀವನದಲ್ಲಿ ಅಂತ ಅನ್ಸುತ್ತೆ. ನಿಜ, ಯಾಕಂದ್ರೆ ನಿಮಗೆ ಕೆಲ್ಸದ ಜಾಗದಲ್ಲಿ ತಿಂಗಳಿಗೆ 80-90 ಸಾವಿರ 1 ಲಕ್ಷ ಸಂಬಳ ಸಿಗ್ಬಹುದು. ಆದ್ರೆ ಬಹಳ ಸಂಗಾತಿ ಆದವಳು ನಿಮ್ಮನ್ನ ಅರ್ಥ ಮಾಡಿಕೊಂಡು ನಡಿಲಿಲ್ಲ, ಅಥವಾ ಹಾಗೆ ಒಂದೇ ಆತ್ಮ 2 ದೇಹ ಅನ್ನೋರು ಸಿಗದೆ ಹೋದ್ರೆ ಒಬ್ಬ ಪುರುಷನ ಸ್ಥಿತಿ ಸುಲಭ ಅಲ್ಲ. ಹಂಗ ಅವಳು ಹಂಗಿರ್ಬೇಕು ಅನ್ನೋದು ಮಾತ್ರ ಅಲ್ಲ, ನಾನು ಹೆಂಗಿದ್ದಿ ಒಂದ್ ತಿಳ್ಕೊಳ್ಳಿ, ಅವಳಿಗೆ ನಾನು ಸುಳ್ಳು ಹೇಳ್ಬೋದು, ಆದ್ರೆ ನಾನು ಅವಳು ಮುಂದಿಲ್ಲದಿದ್ದಾಗಲೂ ನನ್ನ ಯೋಚನೆಯಲ್ಲೂ ಕೂಡ ನಾನು ಅವಳಿಗೆ ಮೋಸ ಮಾಡಬಾರ್ದು. ಹಾಗೆ ನಾನು ಬದುಕಬೇಕು. ಯಾಕಂದ್ರೆ ಅವಳು ನೋಡದೆ ಇದ್ರು ದೇವ್ರು ನೋಡ್ತಾನೆ. ನಾನು ಅವಳಿಗೆ ಮೋಸ ಮಾಡಿದ್ರೆ ಆ ದೇವ್ರು ನನ್ಗೊಂದಿವ್ಸ ಬತ್ತಿ ಇಡ್ತಾನೆ. ಸೊ ಕಾಯ ವಾಚ ಮನಸ ಅವಳ ಹತ್ರ ಇರಲಿ, ದೂರ ಇರಲಿ, ಅವಳಿಗೆ ನಾನು ತುಂಬ ನಿಯತ್ತಾಗಿ, ತುಂಬ ಏನು ಅವಳು ಏನು ನಿರೀಕ್ಷಿಸ್ತಿದ್ದಾಳೆ, ಒಂದು ಸಂಬಂಧವನ್ನ ನಾನು ಹೇಗೆ ಕಾಪಾಡಿಕೊಳ್ಬೇಕು, ಆ ಎಲ್ಲ ಮಾನದಂಡಗಳನ್ನು ನಾವು ಪಾಲಿಸ್ಕೊಂಡು ಈಗ ನನ್ನ ಪ್ರಕಾರ ಆಕೆ ಹೆಂಡತಿ ಅಲ್ಲ, ತಾಯಿ. ಹೌದು ಸರ್, ಹೌದು. ನಿಜವಾಗ್ಲೂ ನಮ್ಮಮ್ಮ ತೀರ್ಕೊಂಡಿದ್ದು 2015 ಜನವರಿ. ಇವಳು ನನಗೆ ಸಿಕ್ಕಿದ್ದು ನವೆಂಬರ್ 18 ಜನವರಿ, ಅದೇ 2015 ಅಲ್ಲಿಂದ ಇಲ್ಲಿ ತನಕನೂ ಒಂಥರ ತಾಯಿ ತರನೇ ಇದಾವೆ ಸರ್. ಹಂಗೆ ಇರ್ತಾರೆ. ನೀವು ಹೊರಗಡೆ ಲೋಕದಲ್ಲಿ ಏನೇ ಕೆಟ್ಟದ್ ನೋಡಿ, ಏನೇ ಕೆಟ್ಟದ್ದೆಲ್ಲ ಹಾಳಾಗೋಗ್ಬಿಟ್ಟಿದೆ, ಯಾರು ಸರಿ ಇಲ್ಲ ಅಂತ ಅನ್ಸಿದ್ರು, ಹೀಗೆ ಇಂಥ ದೇವತೆಗಳನ್ನ ನೋಡಿದಾಗ ಅಪ್ಪ ಇನ್ನು ಧರ್ಮ ಇದೆಯಪ್ಪ, ಇನ್ನು ಒಳ್ಳೇದಿದೆಯಪ್ಪ ಅಂತ ಅನ್ಸುತ್ತಲ್ಲ. ಆಯ್ತು, ಅವ್ರ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಂಡು, ಬರುವುದರಲ್ಲಿ ಸಂಸಾರ ಮಾಡಿಕೊಂಡು, ಇರೋದ್ರಲ್ಲಿ ಆನಂದವಾಗಿರೋದನ್ನ ಕಲ್ತ್ಕೊಂಡು ಜೀವನ ಮಾಡಿ. ನಿಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಇಷ್ಟು ಏನು ಸಮಯ ಕೊಡ್ತೀರಿ, ನೋಡ್ತೀರಿ. ಇಲ್ಲ ಸರ್, ತುಂಬಾ ನೋಡ್ತೀನಿ ನಾನು. ಅವಳಿಗೆ ಒಂದೊಂದ್ಸಲ ಹೇಳ್ತಾ ಇರ್ತೀನಿ ಈ ತರ ನೋಡ್ತಾ ಇರ್ತೀನಿ ಅಂತ ಹೇಳಿ.
ಸುಮ್ನೆ ಒಟ್ಟು ಮಾಡ್ಬೇಕು, ಸುಮ್ನೆ ಒಂದ್ ಸ್ವಲ್ಪ ಹೇಳ್ಬೇಕು ಅಂತ ಅದು ಸಿಟ್ ಬೇರೆ ಮಾಡ್ಕೊಂಡ್ಬಿಟ್ಟವಳೆ. ಈಗ ಯಾಕೋ ಮಾತಾಡ್ತಿಲ್ಲ, ಒಂದ್ ದಿವಸ ಆಯ್ತು. ಶಬಾಷ್. ಯಾಕೆ ಸಿಟ್ಟು? ಏನು ಹಿಂಗೆ, ನಾನು ಬೆಂಗಳೂರಿಗಿನ್ನ ಬಂದಿಲ್ಲ, ಇಲ್ಲೇ ಊರಲ್ಲಿದ್ದೆ. ಬಾ ಬೇಗ ಬೆಂಗಳೂರಿಗೆ ಅಂತ. ನೀವಿಬ್ರು ಬೆಂಗಳೂರಲ್ಲಿ ಇರೋದು, ಬೇರೆ ಬೇರೆ ಕಡೆ ಇರೋದಾ? ಅಲ್ಲ, ನಾನೀಗ ಶಿವಮೊಗ್ಗ ಇರೋದು. ಓಕೆ. ಅಲ್ಲ, ಈಗ ನೀವು ಕೆಲಸ ಮಾಡೋದು ಎಲ್ಲಿ? ಕೆಲಸ ಮಾಡೋದು ಬೆಂಗಳೂರಲ್ಲ ಶಿವಮೊಗ್ಗದಲ್ಲ? ನಾನ್ ಬೆಂಗಳೂರಲ್ಲೇ ಡ್ಯೂಟಿ ಮಾಡೋದು. ಈಗ ಅಪ್ಪ ತೀರ್ಕೊಂಡಾಗಿಂದ ಹೋಗಿಲ್ಲ, ಈಗ ಹೋಗ್ಬೇಕು. ಓಕೆ. ಅಂದ್ರೆ ಬೆಂಗಳೂರಲ್ಲಿ ನೀವು ಡ್ಯೂಟಿ ಮಾಡೋದಲ್ವಾ? ಹೌದು ಸರ್, ಹೌದೌದು. ಸೊ ಆಕೆನೂ ಬೆಂಗಳೂರಲ್ಲೇ ಇರೋದು? ಆಕೆ ಬೆಂಗಳೂರಲ್ಲೇ ಮನೇಲಿ. ನೀವು ಎಷ್ಟು ದಿವಸಕ್ಕೊಮ್ಮೆ ಸಿಗ್ತೀರಿ? ಸಿಗ್ತೀವಿ ಸರ್, ಒಂದೊಂದ್ಸಲ 1 ತಿಂಗಳು 2 ತಿಂಗಳಿಗೆ ಒಂದ್ಸಲ. 1 ತಿಂಗಳಿಗೆ ಒಂದ್ಸಲ. ಅಲ್ಲಲ್ಲ, ನಾನೀಗ ಅವಳಿಗೂ ಡಿಸ್ಟೆನ್ಸ್ ತುಂಬಾ ಇದೆ. ನಾನಿರೋದು ನೆಲಮಂಗಲ, ಅವಳು ಇರೋದು ಬನಶಂಕರಿ. ಡಿಸ್ಟೆನ್ಸ್ ಎಲ್ಲಿ ಬಂತು? ಹಾ ಸರ್, ಡಿಸ್ಟೆನ್ಸ್ ಎಲ್ಲಿ ಬಂತು ಒಂದೇ? ಅಲ್ಲ, ಡಿಸ್ಟೆನ್ಸ್ ಆತರ ಡಿಸ್ಟೆನ್ಸ್ ಅಲ್ಲ, ಬಟ್ ಒಂದು ಬಸ್ ಹತ್ತಿರ ಬನಶಂಕರಿ ಕರ್ಕೊಂಡು ಹೋಯ್ತು. ಇನ್ನೊಂದು ಏನ್ ಗೊತ್ತಾ ಸರ್, ನಾನು ಅವಳು ಇವತ್ತಿಗೂ ಏನಾದ್ರು ಮೀಟ್ ಆಗ್ತೀವಿ ಅಂತಂದ್ರೆ ಅವ್ರ ಅಮ್ಮನ ಪರ್ಮಿಷನ್ ತಗೊಂಡೆ ನಾವು ಮೀಟ್ ಆಗೋದು. ಹೌದು, ಅದು ನಿಮ್ ಸಂಸ್ಕಾರ. ಗ್ರೇಟ್. ನಾನು ಅದಕ್ಕೆ ತಲೆಬಾಗ್ತೀನಿ. ಆದ್ರೆ 1 ತಿಂಗಳಿಗೊಮ್ಮೆ ಬೆಂಗಳೂರಲ್ಲಿ ಇದ್ದೆ, 1 ತಿಂಗಳಿಗೊಮ್ಮೆ ಪುಣ್ಯವಂತರು. ಹೌದೌದು. ಈ ಭೇಟಿ ಆಗ್ಬೇಕಾದ್ರೆ ಅಮ್ಮನ್ ಕೇಳ್ಕೊಂಡ್ ಬರ್ತಾರೆ ಅಲ್ಲ? ನಮ್ಗೆ ಕೇಳ್ಕೊ ಬರ್ತಾರೆ. ಎಲ್ಲಿ ಭೇಟಿ ಆಗ್ತೀರಾ? ದೇವಸ್ಥಾನ ಯಾವ್ದಾರು ಕೃಷ್ಣನ್ ಟೆಂಪಲ್. ಕೃಷ್ಣನ್ ಟೆಂಪಲ್ ಒಳ್ಳೆ ಮೇನ್ ಜಾಸ್ತಿ ಅಲ್ಲೇ. ಇಸ್ಕಾನ್ಗೆ ಹೋಗ್ತೀರಾ? ಇಸ್ಕಾನಿಗೆ ಹೋಗ್ತೀವಿ. ಎಷ್ಟೊತ್ತು ಸಮಯ ಕಳಿತೀರಿ? ಬೆಳಿಗ್ಗೆ 11 ಗಂಟೆಗೆ ಹೋದ್ರೆ 2:30 3 ಗಂಟೆ ತನಕ ಇದ್ದು ಎಲ್ಲ ಏನಾದ್ರು ತಿಂದ್ಬಿಟ್ಟು ಮತ್ 4:05 ಗಂಟೆ ಮನೆ ಕಳ್ಸ್ಬಿಡ್ತೀನಿ. ಚೆನ್ನಾಗಿದೆ, ಚೆನ್ನಾಗಿದೆ. ಹೌದು, ಆಯ್ತು, ಒಳ್ಳೇದಾಗ್ಲಿ. ಆದ್ರೂ ಈಗ ನೋಡಿ ಪಾಪ ಅವ್ರಿಗೂ ನಿಮ್ ಜೊತೆ ಸಮಯ ಕಳಿಬೇಕು ಅಂತ ಇರುತ್ತೆ. ಪಾಪ ಮದುವೆ ಮುಂಚೆ ಅದು ತರವಲ್ಲ ಅಂತ ಅನ್ಸುದು. 15 ದಿವಸ ಒಂದ್ಸಲಿ ಭೇಟಿಯಾಗಿ ಚೆನ್ನಾಗಿ ಮಾತಾಡ್ಕೊಂಡು, ಅಥವಾ ಭೇಟಿಯಾಗಿದ್ರೆ ಹೊರಗಡೆ ಅಲ್ಲ, ಅಲ್ಲಿ ಮನೆಗೆ ಹೋಗಿ ಅಮ್ಮನ್ನು ಮಾತಾಡಿಸಿ ಅವ್ರಿಗೆ ಏನಾದ್ರು ಈ ಕಷ್ಟವಾ, ಏನಾದ್ರು ಈ ಸಮಸ್ಯೆನಾ, ಅಥವಾ ಏನಾದ್ರು ಕೇಳ್ಕೊಳ್ಬೇಕು, ಬರಬೇಕು. ಯಾಕಂದ್ರೆ ಈಗ ತಡೆಯಪ್ಪ, ನಿಮ್ದೊಂದು ಕುಟುಂಬ ಎಲ್ಲೋ ಇದೆ, ಇವ್ರದೊಂದು ಇದೆ ಅಂತ ಏನಿಲ್ಲ. ಈಗ ಅವ್ರಿಗೂ ಯಾರು ಇಲ್ಲ, ನಿಮಗೂ ಯಾರು ಇಲ್ಲ ಅಂದಾಗ ಈಗ ನೀವು ಮಗ ಅಲ್ಲಿ. ಸೊ ಏನಾದ್ರು ತಂದ್ಕೊಡ್ಬೇಕಾ, ಏನ್ ಬೇಕಾ, ಅದು ಬೇಕಾ, ಇದು ಬೇಕಾ, ಮಾತಾಡ್ಸ್ಕೊಳ್ಬೇಕು. 15 ದಿವಸಕ್ಕೊಮ್ಮೆ ಹೋಗ್ಬೇಕು. ಇಟ್ಸ್ ಓಕೆ. ಹೋಗದೆ ಇದ್ರದ್ದು ಪ್ರೀತಿ ಅಲ್ಲ ಅಂತಲ್ಲ. ನಿಮ್ಮ ಪರಿಸ್ಥಿತಿ ಹೆಂಗಿದೆಯೋ ಹಂಗೆ ಹೋಗಿ. ನಾನ್ಯಾರು ಹಂಗಿದ್ರೆ 5 ದಿವಸ ಒಂದ್ಸಲಿ ಹೋಗ್ಬಿಡ್ತಿದ್ದೆ. ಹೌದು ಸರ್, ಹೌದು. ಆಯ್ತು, ಚೆನ್ನಾಗಿರಿ, ಒಳ್ಳೇದಾಗ್ಲಿ. ಈ ವರ್ಷ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಮದುವೆ ಮಾಡ್ಬೇಕಲ್ಲ, ಮದುವೆ ಆಗ್ಬೇಕು. ಈ ವರ್ಷ ಮದುವೆ ಮಾಡ್ಕೊಬೇಕು. ನಿಮ್ ಚಿಕ್ಕಪ್ಪರೆಲ್ಲ ಕೈ ಜೋಡಿಸ್ತಾರೆ? ಕೈ ಜೋಡಿ. ಅಕ್ಕ ಇದಾರೆ, ಅಕ್ಕ ಭಾವ ಎಲ್ಲ ತುಂಬಾ ಇದು ಮಾಡ್ತಾರೆ. ಏನು ಸಮಸ್ಯೆ ಇಲ್ಲ ಸರ್, ಆತರ ಏನು. ಒಂದ್ ಮದ್ವೆ ಒಂದ್ ಆಗ್ಬಿಟ್ರೆ ನಾವು ಸರ್, ಮದ್ವೆ ಒಂದು ಆಗ್ಬಿಟ್ರೆ ಅದೊಂದೇ ನಮ್ದೊಂದ್ ಲೈಫ್ ಅಲ್ಲಿ ಒಂದು ದೊಡ್ಡ ಗೋಲ್ ಇರೋದೇ ಅದು. ಏನಿಲ್ಲಪ್ಪ, ಅದಾದ್ಮೇಲೆ ಗೋಲ್ಗಳು ಮತ್ ಶುರು ಆಯ್ತವೆ. ಹೌದು ಸರ್, ಅದು ಆಮೇಲೆ ಬೇರೆ. ಇರ್ಲಿ. ಈಗ ಅವರು ಒಪ್ಪಿದ್ದಾರೆ, ಇವರು ಒಪ್ಪಿದ್ದಾರೆ, ಪರಸ್ಪರ. ಈಗ ನಿಮ್ಮ ಮನೆ ಕಡೆಯವರು ಒಪ್ಪಿದ್ದಾರಾ, ಈ ತಾಯಿ ಒಪ್ಪಿದ್ದಾರಾ ಅನ್ನೋದಲ್ಲ, ನಿಮ್ಮಿಬ್ರು ನಡುವೆ ಅಂಡರ್ಸ್ಟ್ಯಾಂಡಿಂಗ್. ಹೌದು ಸರ್, ಹೌದು. ಬರ್ತವೆ ಜಗಳಗಳು, ಬರ್ತವೆ ಮನಸ್ತಾಪಗಳು, ಬರ್ತವೆ. ಇಲ್ಲಿ ನಿಲ್ಸ್ಬಿಡೋಣ, ಇದು ಬೇಡ ಅನ್ನೋಷ್ಟು ಸುಮ್ನೆ ಏನೇನೋ ಮನಸ್ಸಲ್ಲಿ ಯೋಚನೆಗಳು ಅಂತಾಳೆ. ಆದ್ರೆ ಅದಾದ 5 ನಿಮಿಷಕ್ಕೋ 10 ನಿಮಿಷಕ್ಕೋ 1 ಗಂಟೆಗೋ ಅದು ಆಗಲ್ಲ. ಅವು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಅವು. ಇರ್ಲಿ, ಆ ತರದ ಮನಸ್ತಾಪಗಳು ಅಥವಾ ಏನೋ ಬಂದಾಗ 4 ಗೋಡೆ ನಡುವೆ ಸರಿ ಮಾಡಿಕೊಳ್ಬೇಕು. ನಾವು ಸೋತು ಸಂಬಂಧವನ್ನು ಗೆಲ್ಲಿಸಬೇಕು. ಸಂಬಂಧಗಳು ಚೆನ್ನಾಗಿದ್ರೆ, ಸಂಬಂಧ ಅನ್ನೋದು ಅದೊಂಥರ ಒಂದು ದೊಡ್ಡ ಹೆಮ್ಮರ ಇದ್ದ ಹಾಗೆ. ಆ ಮರ ಇದ್ರೆ ಅದ್ರಲ್ಲಿ ಅಕ್ಕಿ ಪಕ್ಷಿಗಳು ನಾವಿರ್ಬೋದು. ಮರವೇ ಬಿದ್ದೋದ್ರಿಗೆ ಎಲ್ಲಿ ನಾವು ಗೂಡು ಕಟ್ಟೋದು, ಎಲ್ಲಿ ಸಂಸಾರ ಮಾಡೋದು? ಅಬ್ಬೆಪಾರಿಗಳಾಗಿ ಅಲಿಬೇಕಾಗುತ್ತೆ. ಇರೋದನ್ನ ಕಳ್ಕೊಳ್ಳೋವರೆಗೂ ನಮಗ್ ಬೆಲೆ ಗೊತ್ತಾಗಲ್ಲ. ಹೌದು ಸರ್, ನಾವು ಅಷ್ಟೇ. ಈಗ ಕಳ್ಕೊಂಡ್ಬಿಟ್ಟು ಏನ್ ಬೆಲೆ ತೆತ್ತಾದ್ರೂ ಕೆಲವೊಂದನ್ನ ಖಾಲಿ ಬಿದ್ದಾದ್ರೂ ಉಳಿಸ್ಕೊಂಡ್ಬಿಡ್ಬೇಕು. ನಿಜವಾದ ಸಂಬಂಧಗಳು ಖಾಲಿಗೆ ಬೀಳ್ಲಿಕ್ ಬಿಡಲ್ಲ, ಆದ್ರೆ ನಾವು ಹಾಗಿರ್ಬೇಕು. ಆಕೆ ನಿಮ್ಮನ್ನ ಸರ್ವಸ್ವ ಅನ್ಕೊಂಡಿರೋಳಾಗಿ ಅವಳಿಗೆ ನೀವೇನೇ ದುಃಖ ಕೊಟ್ಟಿರಿ, ಅಯ್ಯೋ ನಾನು ನಿನ್ ಖಾಲಿ ಬೀಳ್ತೀನಿ ಕಣೆ ಅಂತ ಹೋದ್ರೆ ಬೈತಾಳೆ. ನೀನ್ ಯಾಕೆ ಖಾಲಿ ಬೀಳ್ತಿ ಅಂತ ಅಂದ್ರೆ ಅವಳದು ಕೋಪವನ್ನು ಮರೆತು, ಇಲ್ಲ ನೀನ್ ಖಾಲಿ ಬೀಳಂಗಿಲ್ಲ ಅಂತ ನಿನಗೆ ರೆಸ್ಪೆಕ್ಟ್ ಮಾಡ್ತಾಳೆ. ಹೌದು ಸರ್, ಹೌದು.
ಅವಳು ಎಷ್ಟೇ ಕೋಪ ಮಾಡ್ತಾವ್ ಸರ್, ಮೊಬೈಲ್ ಫೋನಲ್ಲಿ ಮೆಸೇಜ್ ಅಲ್ಲಿ ಸಿಕ್ಕಾಪಟ್ಟೆ ಕೋಪ ನಾನ್ ಪಕ್ಕದಲ್ಲಿದ್ರೆ ಅವ್ಳು ಏನು ಗೊತ್ತೇ ಇಲ್ಲ ಅನ್ನೋ ತರ ಇರ್ತಾಳೆ. ಒಟ್ನ ನಾನ್ ಪಕ್ಕದಲ್ಲಿ ಇದ್ಬಿಟ್ರೆ ಆಯ್ತು ಅವಳಿಗೆ, ಅವಳ ಆ ತರ ಮನ್ಸು ಅವಳದು. ಆಯ್ತು, ಮದುವೆ ಆಗೋರ್ಗವೆಲ್ಲ ಇದ್ದಿದ್ದೆ. ಒಂದತ್ರ ಬಂದು ಜೀವನ ಸಂಸಾರ ಶುರುವಾದಾಗ ನಿಮಗೆ ಪರಸ್ಪರ ನೀವೇನು ಅವರೇನು ಅನ್ನೋದು ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಹೌದು ಸರ್, ಹೌದು. ಆಗ್ಲಿ, ಬಹಳ ಖುಷಿ ಆಯ್ತು. ತಂದೆ ತಾಯಿ ಯಾಕೋ ಮಧ್ಯದಲ್ಲಿ ನಿಮ್ಮನ್ನ ಹೀಗೆ ಬಿಟ್ಟು ಅವರವರ ಕರ್ಮಾನುಸಾರ ಅವ್ರು ಹೊರಟು ಹೋದಾಗ ಇಲ್ಲಿ ಆ ಹೆಣ್ಮಗ್ಳಾಗ್ಲಿ ಅವ್ರ ತಾಯಿ ಆಗ್ಲಿ ನಿಮ್ಮ ಚಿಕ್ಕಪ್ಪ ಆಗ್ಲಿ ಯಾರು ಬಿಟ್ಟು ಹೋದ್ರು ಅನ್ನೋದಕ್ಕಿಂತ ಯಾರು ನಿಮಗೆ ಇವತ್ತು ಆಸರೆ ಆಗಿದ್ದಾರೆ ಅದ್ರ ಕಡೆ ಗಮನ ಕೊಡಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲರೂ ಒಂದೊಂದು ಸಮಯದಲ್ಲಿ ಒಬ್ರನ್ನೊಬ್ರು ಬಿಟ್ಟು ಹೋಗ್ಲೇಬೇಕು, ಸೇರಿರುವುದೇ ಬೇರ್ಪಡ್ಲಿಕ್ಕೆ. ಹೌದು ಸರ್, ನಾವೆಲ್ಲ ಸಿಕ್ಕಾಪಟ್ಟೆ ಪ್ರವಚನಗಳು ನೀವು ತುಂಬಾ ಕೇಳಿದೀನಿ ಸರ್. ಹೌದು, ಇದ್ದ ಗಳಿಗೆಯಲ್ಲಿ ಚೆನ್ನಾಗಿ ಜೀವಿಸಬೇಕು. ಯಾವುದೇ ಚಟಗಳಿಗೆ ದಯವಿಟ್ಟು ಬೀಳಬೇಡಿ. ನೀವು ಚಟ ಆರಂಭಿಸೋದು, ನೀವು ಚಟ ರೂಢಿಸಿಕೊಳ್ಳೋದು ಅಂದ್ರೆ ಅದರರ್ಥ ನೇರವಾಗಿ ನಿಮ್ಮ ಹೆಂಡತಿನ ಒಂಟಿ ಮಾಡ್ದಂಗೆ. ಅದರಲ್ಲಿ ಎರಡು ಮಾತಿಲ್ಲ ಅಲ್ವಾ? ನಾವು ಒಬ್ಬ ಗಂಡಸು ಚಟ ಆರಂಭಿಸೋದು ಅಂದ್ರರ್ಥ ಹೆಂಡತಿ ಮಕ್ಳನ್ನ ಬೀದಿ ಬಿಟ್ರು ಅಂತಲೇ ಅರ್ಥ. ಅದೊಂಚೂರು ಅಫಿಷಿಯಲ್ ಆಗಿ ಲೇಟ್ ಆಗಿ ಬೀದಿ ಬಿಡ್ಬೋದಷ್ಟೇ, ಬಟ್ ಶುರು ಮಾಡಿದ ಕಾಲವೇ ಹಂಗ ಅನ್ಕೊಂಡ್ಬಿಡ್ಬೇಕು, ಇವನ್ ಚಟ ಐತೆ, ಇವನು ಚಟ ಕಂಟ್ಕೊಂಡ ಅಂದ್ರೆ ಹೆಂಡತಿ ಮಕ್ಳು ಬೀದಿಗೆ ಬಂದ್ರು ಅಂತ. ಹೆಂಡತಿಗೆ ಅನ್ಯಾಯ ಮಾಡೋದು ಅಂದ್ರೆ ಇನ್ಯಾವುದೋ ಹೆಣ್ಣಿನಿಂದಲೇ ಹೋಗ್ಬೇಕು ಅಂತ ಇಲ್ಲ, ಯಾವುದೋ ಚಟ ರೂಢಿಸ್ಕೊಂಡ್ರು ಕೂಡ ಹೆಂಡತಿಗೆ ಅನ್ಯಾಯ ಮಾಡ್ದಂಗೆನೆ. ಹಾಗಾಗಿ ದೇವ್ರು ಮೆಚ್ಚೋದಿಲ್ಲ. ಈಗ ತಂದೆಯವರು ಪಾಪ ಯಾಕೊಂದು ನರಳಿ ಹಂಗಿದ್ನ ಒದ್ದಾಡಿ ಹೋದ್ರಲ್ವಾ, ನಮ್ಮ ಬದುಕಲ್ಲಿ ಆಯ್ತು ನಾವು ಪಾಠ ಕಲಿಬೇಕು. ಈಗ ನಾವು ಏನ್ ಮಾಡಿದ್ರು ಮಾಡದೆ ಹೋದ್ರು ನಮ್ಮ ಹಣೆ ಬರದಲ್ಲಿ ಇದ್ದಿದ್ದು ನಡಿಲೇಬೇಕು ನಿಜ, ಬಟ್ ಮನುಷ್ಯರಾಗಿ ನಮ್ಮ ಜಾಗೃತೆಯಲ್ಲಂತೂ ನಾವಿರ್ಬೇಕು. ಬಿಡಪ್ಪ ಹೆಂಗೂ ಸಾಯೋದೇ ಅಂದ್ಕೊಂಡು ಏನೇನೋ ಮಾಡೋಕ್ಕಾಗುತ್ತಾ? ಚೆನ್ನಾಗಿ ಬದುಕಿ, ನಿಮ್ಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಆ ಹೆಣ್ಮಗಳಿಗೂ ಒಳ್ಳೇದಾಗ್ಲಿ, ಅವ್ರ ತಾಯಿಗೂ ಒಳ್ಳೇದಾಗ್ಲಿ, ನಿಮ್ಮ ಚಿಕ್ಕಪ್ಪ ಅವರೆಲ್ಲರೂ ಇದ್ದಾರೆ, ನಿಮ್ಮ ಬದುಕೆಲ್ಲ ಒಳ್ಳೇದಾಗುತ್ತೆ. ಮಾಡೋ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ, ಆ ಹೆಣ್ಮಗಳಿಗೆ ಸಮಯ ಕೊಡಿ. ಪ್ರತಿ ಬಾರಿ ಅವರ ಪ್ರೀತಿಯನ್ನ ತುಂಬಾ ರೆಸ್ಪೆಕ್ಟ್ ಮಾಡಿ ಮರಳಿ ನೀವು ಅಷ್ಟೇ ಪ್ರೀತಿ ಕೊಡಿ. ಹಾಗೂ ಸಂಬಂಧವನ್ನ ಯಾವಾಗಲೂ ಹೆಚ್ಚು, ಜಗತ್ತಿನ ಎಲ್ಲದಕ್ಕಿಂತ ಅದನ್ನು ಹೆಚ್ಚು ಗೌರವಿಸಿ. ಅದು ನಿಮ್ಮನ್ನ ನೆಮ್ಮದಿಯಾಗಿಡುತ್ತೆ, ನಿಮ್ಮ ಸಂಬಳ ಕೆಲಸದ ನಂತರವೂ ಅಥವಾ ಅದರಿಂದ ಆಚೆಗೂ. ಈ ದಿನ ನಿಮಗೆ ಕೆಲಸ ಹೋದ್ರೆ ಹೆಚ್ಚು ನೋವಾಗುತ್ತೋ, ಹುಡುಗಿ ಬಿಟ್ಟು ಹೋದ್ರೆ ಹೆಚ್ಚು ನೋವಾಗುತ್ತೋ? ಹುಡುಗಿ ಬಿಟ್ಟೋದ್ರೆ ಹೆಚ್ಚು ನೋವು. ಹಂಗಾಗೋದು ಬೇಡ, ಬಟ್ ಸುಮ್ಮನೆ ಕೇಳಿಸ್ಕೊಂಡೆ ಅಷ್ಟೇ. ಯಾವ್ದು ಬಿಟ್ಟೋದ್ರೆ ಹೆಚ್ಚು ನೋವಾಗುತ್ತೋ ಅದು ನಾವು ಬಿಟ್ಕೊಡ್ಬಾರ್ದು. ಆಯ್ತು, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಂತೋಷ.